ಮಾಡಿದವರು ರಾಮ ಕಾಲ್ಪನಿಕ ವ್ಯಕ್ತಿ ಎಂದವರು, ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದವರು ಈಗ ರಾಮ ಮಂದಿರದ ಬಗ್ಗೆ ಮಾತನಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಸಾಮಾನ್ಯ ಜ್ಞಾನವಿಲ್ಲ. ಮಹಮ್ಮದ್ ಘಜನಿ ಹಾಗೂ ಬಾಬರ್ ಅನ್ನು ಪೂಜೆ ಮಾಡಿದವರು ರಾಮನ ಮಂದಿರದ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ? ಕಾಂಗ್ರೆಸ್ ನಾಯಕರು ಘಜನಿ ಹಾಗೂ ಬಾಬರ್ ಅವರನ್ನು ಹೊಗಳಿದ್ದರು. ಕಾಂಗ್ರೆಸ್ ತಮ್ಮ ಅಸ್ತಿತ್ವದ ಬಗ್ಗೆ ಯೋಚಿಸಬೇಕು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇರಳ ಬಿಟ್ಟರೆ ಉಳಿದ ಕಡೆ ಸೋಲು ಅನುಭವಿಸಿದ್ದಾರೆ ಎಂದು ಕಿಡಿಕಾರಿದರು. ಸಂತೋಷ ಆಗ್ತಾ ಬುದ್ಧಿ ಬಂದಿದೆ. ಆದರೆ ರಾಮನ ಅಸ್ತಿತ್ವವನ್ನೇ ಅಲ್ಲಿಗಳದಂತಹ ಒಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ರಾಮ ಇಲ್ಲವೇ ಇಲ್ಲ, ರಾಮ ಸೇತು ಇಲ್ಲ, ಈ ರೀತಿಯೆಲ್ಲ ಅಫಿಡೇವಿಟ್ ಹಾಕಿದ್ದಾರೆ. ಐ ಆಮ್ ನಾಟ್ ಟೆಲಿಂಗ್ ಕಾಂಗ್ರೆಸ್ ಪಾರ್ಟಿ ಎಲ್ಲೋ ಪತ್ರಿಕೆಯಲ್ಲಿ ಯಾವುದೋ ಒಬ್ಬ ಲೀಡರು ಸ್ಟೇಟ್ಮೆಂಟ್ ಕೊಟ್ಟದ್ದು ಹೇಳ್ತಾರೆ. ದೇ ಹ್ಯಾವ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಇನ್ ದಿ ಸುಪ್ರೀಂ ಕೋರ್ಟ್ ಅಫಿಡೇವಿಟ್, ಸೋರ್ನ್ ಅಫಿಡೇವಿಟ್ ಆಫ್ ದಿ ದೆನ್ ಗೌರ್ಮೆಂಟ್. ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದಂಥವರು ಇವತ್ತು ರಾಮನ ಬಗ್ಗೆ ಭಾಳ ಮಾತನಾಡ್ತಾ ಇದ್ದಾರೆ. ಮತ್ತು ಇವರ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಕನಿಷ್ಠ ಒಂದು 10-20 ವರ್ಷ ಭ್ರಷ್ಟಾಚಾರ ಈ ವಿಷಯದ ಬಗ್ಗೆ ಭಾಳ ಜಾಸ್ತಿ ಮಾತನಾಡಿದವರು ಒಳ್ಳೆಯದು. ಯಾಕಂದ್ರೆ ಅವ್ರ ಕಾಲದೊಳಗೆ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತನ್ನೋದು ಪಾರ್ಲಿಮೆಂಟ್ನಲ್ಲಿ ಓಪನ್ ಆಗಿ ಚರ್ಚೆ ಆದ ನಂತರ ಸಹಿತ ಅವರು ಡಿನೈ ಮಾಡಿಲ್ಲ. ಇದರಲ್ಲಿ ತಪ್ಪು ಗಮನಕ್ಕೆ ಬಂದ ತಕ್ಷಣ ಆ್ಯಕ್ಷನ್ ಆಗಿದೆ ಮತ್ತು ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ.